ರಾಂಧವ ಸಿನಿಮಾ ಮೂಲಕ ಪುನರ್ಜನ್ಮದ ಕತೆ ಹೇಳಿದಂತಹ ನಮ್ಮ ಭುವನ್ ಪುನನ್ ಅವರು ಈ ಬಾರಿ ಒಂದು ಔಟ್ ಆ್ಯಂಡ್ ಔಟ್ ಕಾಮಿಡಿ ಸಿನಿಮಾ ಮೂಲಕ ಬೆಳೀತಾರೆ ಬರೋಕ್ಕೆ ರೆಡಿಯಾಗಿದ್ದಾರೆ. ಅದು ಕೂಡ ಬುಲ್ಲಿ ಅಂತೇಳಿ ಆ ಸಿನಿಮಾದ ಹೆಸರು. ಇವತ್ತು ಟೈಟಲ್ ಲಾಂಚ್ ಆಗಿದೆ. ಈ ಸಿನಿಮಾದ ವಿಶೇಷತೆ ಏನಂತ ಅಂತಂದರೆ ಶ್ಯಾಮಭಾಮಾರಾಮ ಸಿನಿಮಾದ ನಾಯಕ ನಟಿ ಊರ್ವಶಿ ಮೇಡಮ್ ಅವರು ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಅದು ಕೂಡ ಭುವನ್ ಅವರ ತಾಯಿಯ ಪಾತ್ರದಲ್ಲಿ. ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಸಬ್ಜೆಕ್ಟ್ ಇದು. ಈ ಬಗ್ಗೆ ಮಾತ್ರ ನಮ್ಮ ಜೊತೆಗೆ ಭುವನ್ ಹಾಗೆ ಹರ್ಷಿಕ್ ಅವರು ಇಬ್ಬರು ಇದ್ದಾರೆ, ಮಾಡಿಸ್ತಾ ಹೋಗ್ತೀನಿ. ಮೇಡಮ್, ನಿಜವಾಗ್ಲೂ ಟೈಟಲ್ ತುಂಬ ಖುಷಿ ಆಯಿತು. ಭುವನ್ ಅವರ ಒಂದು ನೇಚರ್ಗೆ ತುಂಬ ಸೂಟ್ ಆಗುವಂಥ ಹತ್ತಿರದಲ್ಲಿರುವಂಥ ಟೈಟಲ್ ಅಂತ ಅನಿಸ್ತು. ನಾನು ಫಸ್ಟ್ ನಿಮಗೆ ಮಾತಾಡಿಸ್ತೀನಿ, ಯಾಕಂದರೆ ನೀವು ತುಂಬ ಇಂಟ್ರೆಸ್ಟಿಂಗ್ ಕೆಲಸ ಮಾಡ್ತಿದ್ರಿ. ಇಂಥ ಒಂದು ಇನ್ನೇನು ಮತ್ತೊಬ್ಬ ನಿಮ್ಮ ಮನೆಗೆ ಅತಿಥಿ ಬರೋ ರೆಡಿ ಇರೋ ಸಂದರ್ಭದಲ್ಲಿ ಈ ಥರ ಕೆಲಸ ಮಾಡ್ತಾಯಿದ್ರಿ. ಸೊ ನಿಮ್ಗೆ ಹೇಗಿದೆ ಈ ಸಿನಿಮಾ ಜರ್ನಿ? ತುಂಬ ಅದ್ಭುತವಾಗಿದೆ ವಿಜಯ್. ನನಗೇನೆಂದರೆ ಅದೇ ಇವ್ರು ಹೇಳ್ತಾಯಿದ್ರು, ಹರ್ಷಿಕಾ ಅವ್ರಿಗೆ ಸೆಟ್ಟಿಂದು ಇಡ್ಲಿ ವಡೆ ಎಲ್ಲ ಮಿಸ್ ಆಗ್ತಾಯಿತ್ತು. ಬಿಕಾಸ್ ಮದುವೆ ಆಗಿ ಆಗಸ್ಟಲ್ಲಿ ಮದುವೆ ಆಯಿತು, ಜಾನ್ವರಿಯಲ್ಲಿ ಕನ್ಸೀವ್ ಆಗಿಬಿಟ್ಟೆ ನಾನು. ಆ ಮಧ್ಯ ಆಗಸ್ಟಿಂದ ಜಾನ್ವರಿ ಬ್ರೇಕಲ್ಲಿ ಒಂದು ಭೋಜ್ಪುರಿ ಸಿನಿಮಾ ಮುಗಿಸ್ಕೊಂಡು ಬಂದೆ. ಜಾನ್ವರಿಯಲ್ಲಿ ಕನ್ಸೀವ್ ಆಗಿಬಿಟ್ಟೆ 2024 ಜಾನ್ವರಿಯಿಂದ ಈಗ 2026ಅಲ್ಲಿದ್ದೀವಿ. ಸೊ ಆಲ್ಮೋಸ್ಟ್ 2 years ಗ್ಯಾಪ್ ನನಗೆ ಸಿನಿಮಾ ಮಾಡಿಲ್ಲ. ಸೊ ಎಲ್ಲೋ ಒಂದು ಕಡೆ ಖಂಡಿತ 15 ವರ್ಷ ಇಂದ ನಾನು ಸಿನಿಮಾ ಮಾಡ್ತಿರೋದ್ರಿಂದ ಐ ವಾಸ್ ಮಿಸ್ಸಿಂಗ್ ಸಿನಿಮಾ. ಸೊ ಈ ಸಿನಿಮಾದ ಆಫರ್ ಬಂತು ಆ್ಯಂಡ್ ಭುವನ್ ಅವ್ರ ಕತೆ ಕೇಳಿ, ಇಲ್ಲ ತುಂಬ ಚೆನ್ನಾಗಿದೆ, ನಾವು ಮಾಡೋಣ, ಒಳ್ಳೆ ಸಿನಿಮಾ ಅಂತೆಲ್ಲ ಹೇಳಿ. ಆಮೇಲೆ ಪ್ರೊಡ್ಯೂಸರ್ ನಮ್ಮದು ಅವರು ಸಿನಿಮಾದವ್ರು ಆಗದೇ ಇರೋದ್ರಿಂದ, ನಾನು ಸಿನಿಮಾದವಳಾಗಿದ್ದರಿಂದ ಅವರು ಇಲ್ಲ ಮೇಡಮ್ ನೀವು ಒಂದು ಎಕ್ಸಿಕ್ಯೂಷನ್ ತಗೊಳ್ಳಿ, ಸಿನಿಮಾದ ಒಂದು ಜವಾಬ್ದಾರಿ ತಗೊಳ್ಳಿ ಅಂತ ಹೇಳಿ. ಸೊ ಹಾಗಾಗಿ ನಾನು ಕೂಡ ಸಿನಿಮಾದ ಭಾಗಿಯಾದೆ. ಆಫ್ಕೋರ್ಸ್ ನನ್ನ ಗಂಡನ ಸಿನಿಮಾ ನಾನು ಇರಲೇಬೇಕು, ಬಟ್ ಎಲ್ಲದಕ್ಕಿಂತ ಹೆಚ್ಚು ಸಿನಿಮಾದ ಕತೆ. ಪ್ರತಿ ಸೀನಲ್ಲೂ ಪ್ರತಿ ಶಾರ್ಟಲ್ಲೂ ಎಂಜಾಯ್ ಮಾಡ್ತಾಯಿದ್ದೀವಿ ನಾವು. ಆಮೇಲೆ ಈಗ ಈ ಒಂದು ಪ್ರೆಸೆಂಟ್ ಸಿಚುವೇಷನಲ್ಲಿ ಕನ್ನಡ ಸಿನಿಮಾಗಳಲ್ಲಿ ಕಾಮಿಡಿ ಬೇಕು. ಯಾಕಂದರೆ ತುಂಬ ವೈಲೆನ್ಸ್ ಆಯಿತು, ಎಕ್ಸ್ಟ್ರೀಮ್ ವೈಲೆನ್ಸ್ ನೋಡ್ತಾ ಇದ್ದೀವಿ ನಾವು. ಸೊ ಎಲ್ಲೋ ಒಂದು ಕಡೆ ಜನರಿಗೆ ಒಂದು ಲೈಟ್ ಹಾರ್ಟೆಡ್ ಸಿನಿಮಾ ಬಂದು ಮಜಾ ಮಾಡ್ಕೊಂಡು ಹೋಗುವಂಥ ಸಿನಿಮಾ ಬೇಕು. ಸೊ ಬುಲ್ಲಿ ಅದೇ ಇರೋದು ನಮ್ಮ ಸಿನಿಮಾದಲ್ಲಿ. ನೀವು ಟೈಟ್ಲ್ ಇಷ್ಟ ಆಗಿದೆ ಅಂತ ಹೇಳಿದ್ರಿ, ಥ್ಯಾಂಕ್ ಯು. ಕಂಪ್ಲೀಟ್ ಪೋಸ್ಟರಿಂದ ಹಿಡಿದು ನೀವು ನೋಡಿದ್ರೆ, ಒಂದು ಟೈಟ್ಲಿಂದ ಹಿಡಿದು ಪ್ರತಿಯೊಂದೂ ಕೂಡ ಅವರು ಒಂದು ಮೇಲ್ವೀಕ್ಷಣೆ ಹಿಂಗೆ ಬರಬೇಕು. ಹೀ ಈಸ್ ವೆರಿ ವೆರಿ ಕ್ಲಿಯರ್ ಅಬೌಟ್ ಕಾಸ್ಟಿಂಗ್, ಪೋಸ್ಟರ್ ಡಿಸೈನ್, ಟೈಟ್ಲ್ ಡಿಸೈನ್ ಎಲ್ಲನೂ ಹೀಗೆ ಬರಬೇಕು ಅಂತ ಹೇಳಿ. ಸೊ ಅವರಷ್ಟೊಂದು ಏನು ಹೇಳೋದು, ಅವರಷ್ಟೊಂದು ಇಂಪಾರ್ಟೆನ್ಸ್ ತೊಗೊಂಡು ಕೆಲಸ ಮಾಡಬೇಕಾದ್ರೆ ನಾನು ಅವರ ಅರ್ಧಾಂಗಿಣಿಯಾಗಿ ಐ ಹ್ಯಾವ್ ಟು ಸಪೋರ್ಟ್ ಅಲ್ವಾ. ಸೊ ಐ ಆಮ್ ಡೂಯಿಂಗ್. ಈ ಸಿನಿಮಾದ ಪ್ರೊಡಕ್ಷನ್ನ ನೀವು ನೋಡ್ಕೋತಾ ಇದ್ದೀರಿ. ಒಂದು ಒಳ್ಳೆ ಪ್ರೊಡಕ್ಷನ್ ನಿಮಗೆ ಸಿಕ್ಕಿದೆ, ಒಳ್ಳೆ ಪ್ರೊಡ್ಯೂಸರ್ ಇದ್ದಾರೆ ನವೀನ್ ಅಂತ ಹೇಳಿ. ಒಂದು ಸಿನಿಮಾಗೆ ಬ್ಯಾಕ್ ಬೋನ್ ಅವರೇ ಇರ್ತಾರೆ ಯಾವಾಗಲೂ ಪ್ರೊಡ್ಯೂಸರ್, ನಿಮ್ಗೆ ಗೊತ್ತಿರೋ ಹಾಗೆ ಸಾಕಷ್ಟು ಸಿನಿಮಾಗಳು ಮಾಡಿದವ್ರು ನೀವು. ಬಟ್ ಈ ಸಿನಿಮಾ ಅಂತ ಬಂದಾಗ ಊರ್ವಶಿ ಮೇಡಮ್ ಅಂತವ್ರನ್ನ ಕರೆಸಿದ್ದೀರಾ. ಸೊ ಆ ಒಂದು ಚಾಲೆಂಜ್ ಹೇಗಿತ್ತು, ಹೇಗೆ ಶುರುವಾಯ್ತು ಇದು ಸಿನಿಮಾ? ಓ ಮೈ ಗಾಡ್, ಅದು ಭುವನ್ ಅವರೇ ಹೇಳ್ತಾರೆ ಹೇಗೆ ಅಂದರೆ, ನಾವು ಕಾದಿದ್ದೀವಿ ಲಿಟ್ರಲಿ 1 ವರ್ಷ. ಯಾಕಂದರೆ ಅವ್ರು ತುಂಬ ಬ್ಯುಸಿ. ಈಗಲೂ ಕೂಡ ನಮ್ಗೆ ಈ ಒಂದು 17 ದಿನ ಏನು ಡೇಟ್ಸ್ ಅವರು ಕೊಟ್ಟರು ನಮಗೆ, ಇದಾಗಿ ಇನ್ನು 1 ವರ್ಷ ಡೇಟ್ಸ್ ಇಲ್ಲ ಅವ್ರದ್ದು. ನೆಕ್ಸ್ಟ್ ಯಾರೇ ಹೋಗಿ ಅವ್ರನ್ನ ಕೇಳಿ ಅವ್ರ ಡೇಟ್ಸ್ ಇಲ್ಲ ಅವ್ರದ್ದು, ಅಷ್ಟು ಬ್ಯುಸಿ ಇದ್ದಾರೆ. ಅಂದರೆ ಮಲಯಾಳಂ ಸಿನಿಮಾಗಳೀಗ ಮೊನ್ನೆ ಅವ್ರದ್ದು ಪರಿಮಳ ಆ್ಯಂಡ್ ಕೋ ಸೂಪರ್ ಡೂಪರ್ ಹಿಟ್ ಆಗಿದೆ, ತಮಿಳ್ ಸಿನಿಮಾ. ಆ ಸಿನಿಮಾದಲ್ಲಿ ಇವರು ಮತ್ತು ಜಯರಾಮ್ ಸರ್ ಹೀರೋಯಿನ್. ಅಂದರೆ ನಾನು ಹೇಳೋದು, ನಾವು ಎಲ್ಲರೂ ಒಂದು ಟ್ಯಾಗ್ ಮಾಡಿಬಿಡ್ತೀವಿ, ಮದುವೆ ಆದಮೇಲೆ ಹೀರೋಯಿನ್ ಕರಿಯರ್ ಮುಗೀತು, ಮಕ್ಕಳಾದ್ಮೇಲೆ ಮುಗೀತು ಅಂತೆಲ್ಲ ಮಾಡಿಬಿಡ್ತಾರೆ. ಎಲ್ಲಿ ಊರ್ವಶಿ ಮ್ಯಾಮ್ ಈಗಲೂ ಹೀರೋಯಿನು, ಆ ಸಿನಿಮಾದ ಹೀರೋ ಆ್ಯಕ್ಚುಲಿ. ಅವರು ಟೈಟಲ್ ರೋಲ್ಸ್ ಮಾಡ್ತಾರೆ. ಸೊ ಐ ಥಿಂಕ್ ಏಜ್ ಇಸ್ ನೆವರ್ ಅ ನಂಬರ್. ಅವರು ನೋಡಿ ತುಂಬ ಇನ್ಸ್ಪೈರ್ ಆಗಿಬಿಟ್ಟೆ ನಾನು. ಎಲ್ಲೋ ಒಂದು ಕಡೆ ನನಗೂ ಕೂಡ ತಾಯಿ ಆದಮೇಲೆ ಅಯ್ಯೋ ನಾನೀಗ ದಪ್ಪ ಆಗ್ತಾಯಿದ್ದೀನಾ, ಅದೊಂದು ಆ ಫಿಯರ್ ಇದ್ದೇ ಇರುತ್ತಲ್ಲ, ಅದನ್ನೆಲ್ಲ ಹೋಗ್ಲಾಡಿಸ್ಬಿಟ್ರು ಅವರು. ಶಿ ಸೆಡ್ ನೋ, ಇಫ್ ಯು ಆರ್ ಗುಡ್ ಆಟ್ ಯುವರ್ ಆರ್ಟ್ ಅಟ್ ಎನಿ ಟೈಮ್ ಯು ವಿಲ್ ಗೆಟ್ ಇಟ್ ಅಂತ. ಸೊ ನಾವು ತುಂಬ ಕಲ್ತಿದ್ದೀವಿ ಅವರಿಂದ. ಆ್ಯಂಡ್ ಅವರೊಂದು ಬ್ಲೆಸ್ಸಿಂಗ್ ನಮಗೆ ಈ ಸಿನಿಮಾದಲ್ಲಿ. ತುಂಬ ಕಷ್ಟಪಟ್ಟಿದ್ದೀವಿ ಅವ್ರನ್ನ ಸಿಗೋಕ್ಕೆ, ತುಂಬ ಈಸಿಯಾಗಿ ಸಿಕ್ಕಿಲ್ಲ ಅವ್ರು ನಮಗೆ. ಚೆನ್ನೈಗೆ ಹೋಗಿ ಅವ್ರನ್ನ ರಿಕ್ವೆಸ್ಟ್ ಮಾಡಿ, ಆಮೇಲೆ ಅವರ ಸಂಭಾವನೆ ಕೂಡ ಅಷ್ಟೇ ಇದೆ. ಶಿ ಈಸ್ ನಾಟ್ ಸಂಬಡಿ ಹೂ ವಿಲ್ ಚಾರ್ಜ್ ವೆರಿ ಲೆಸ್. ಸೊ ಅಲ್ಲೂ ಕೂಡ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು, ಬಟ್ ತುಂಬ ಪ್ರೀತಿಯಿಂದ ನಮ್ಮ ಮೇಲೆ ತುಂಬ ಒಂದು ಅವ್ರಿಗೇನೋ ಒಂಥರ ಖುಷಿ ಆಗೋಯ್ತು ನಮ್ಮನ್ನು, ನಮ್ಮಿಬ್ಬರ ಮೇಲೆ ಒಂದು ಪ್ರೀತಿಗೋಸ್ಕರ. ಅವರು ಕಥೆನೂ ಇಷ್ಟ ಆಯಿತು, ಡೆಫಿನೆಟ್ಲಿ ಆ ಪಾತ್ರ ಇಷ್ಟ ಆಯಿತು ಅವ್ರಿಗೆ. ಅದೆಲ್ಲ ಆಗಿ ನಾನು ಮಾಡ್ತೀನಿ ಅಂತ ಹೇಳಿ ಅವರ ಸಂಭಾವನೆಯೂ ಕೂಡ ಅವರು ಆ ಮಟ್ಟಕ್ಕೆ ತಗೊಳ್ತಾರೆ. ಅದರಲ್ಲೂ ನಮ್ಗೆ ಸ್ವಲ್ಪ ಕಮ್ಮಿ ಮಾಡಿ ಶಿ ಇಸ್ ಕಮ್ ಆ್ಯಂಡ್ ಶಿ ಇಸ್ ಡನ್ ದ ಫಿಲ್ಮ್. ವೆರಿ ವೆರಿ ಹ್ಯಾಪಿ, ವೆರಿ ವೆರಿ ಹ್ಯಾಪಿ. ಮತ್ತು ಆ ಪಾತ್ರನ ಬೇರೆ ಯಾರು ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಶಿ ವಾಸ್ ದ ಬೆಸ್ಟ್, ಶಿ ವಾಸ್ ದ ಫಸ್ಟ್ ಚಾಯ್ಸ್, ಶಿ ಡಿಡ್ ಇಟ್. ಹಾಗೆ ಈಗ ನಾನು ಬುಲ್ಲಿ ಅವ್ರನ್ನ ಮಾತಾಡಿಸ್ತೀನಿ. ಬುಲ್ಲಿ ಅಂತಂದರೆ ಭುವನ್ಗೆ ಇನ್ನು ಮುಂದೆ ಎಲ್ಲ ಬುಲ್ಲಿ ಅಂತಲೇ ಕರಿಬೋದು ಅಂತ ಅನಿಸುತ್ತೆ. ಯಾಕೆಂದರೆ ಭುವನ್ ಬುಲ್ಲಿ ಎಲ್ಲ ಸೇಮೇ ಅಲ್ವಾ? ನಿಮ್ಮ ರಿಯಲ್ ಆಗು ನೀವು ಹಿಂಗೆ ಫೋನ್ ಮಾಡ್ಕೊಂಡಿರ್ತಾರೆ, ಸಿನಿಮಾದ್ರು ಆ ಥರದ್ದು ಅಂತೇಳಿ. ಯಾವ ಥರದಲ್ಲಿ ಹೇಳ್ತಾ ಇದ್ರು ಗೊತ್ತಿಲ್ಲ.
ಐ ಥಿಂಕ್ ನಟರಾಗಿ ಒಂದು ಸಿನಿಮಾದ ಹೆಸರು ನಮ್ಮ ಜೊತೆ ಸೇರಿಕೊಳ್ಳುತ್ತೆ ಅಂತಂದರೆ ನಮ್ಗೆ ಖುಷಿನೇ ಅಲ್ವಾ. ಇದ್ರ ಹಿಂದೆ ಒಂದು ಕತೆ ಇದೆ, ಬುಲ್ಲಿ ಟೈಟಲ್ ಹಿಂದೆ ಒಂದು ಕತೆ ಇದೆ. ಇದನ್ನು ನಾನು ಪ್ರೆಸ್ ಮೀಟಲ್ಲಿ ಹೇಳೋಕ್ಕಾಗಿಲ್ಲ. ಏನು ಅಂತಂದರೆ 2014-15ರಲ್ಲಿ ನಾನು ಮತ್ತು ಹರ್ಷಿಕಾ ಒಂದು ಕತೆ ಬರೀತಾಯಿದ್ದೆ. ನಾನು ನಮ್ಮ ತಂಡದ ಜೊತೆ ಕೂತ್ಕೊಂಡು ಕತೆ ಬರೆದ್ವಿ ಎಲ್ಲ ಆಗಿ. ಅದೊಂದು ಬಾಕ್ಸಿಂಗ್ ಸಬ್ಜೆಕ್ಟ್ ಆಗಿತ್ತು. ಬರೆದಾಗಿ ಆ ಸಿನಿಮಾಗೆ ನಾವಾಗ ಬುಲ್ಲಿ ಅಂತ ಹೆಸರಿಟ್ಟಿದ್ವಿ 2014-15ರಲ್ಲಿ ಆಯಿತಾ. ಬುಲ್ಲಿ ಅಂತ ಹೆಸರಿಟ್ಟು ಅದನ್ನು ರಿಜಿಸ್ಟರ್ ಕೂಡ ಮಾಡಿದ್ವಿ, ನಮ್ಮ ಚೇಂಬರಲ್ಲಿ ರಿಜಿಸ್ಟ್ರೆಲ್ಲ ಆಗಿತ್ತು. ಅದು ನಮ್ಮ ಹತ್ರನೇ ಇತ್ತು. ಅದಾಗಿ 2019-20ರಲ್ಲಿ ಕೊರೋನಾ ಬಂದಾಗ ನಾವು ಅದನ್ನು ಇದು ರಿನ್ಯೂ ಮಾಡೋಕ್ಕೆ ಹೋಗಿಲ್ಲ. ಬಿಕಾಸ್ ನಾವು ಬೇರೆ ಭುವನಂ ಶ್ರೇಷ್ಠಂ ಗಚ್ಚಾಮಿ ಅಂತ ಒಂದು ಸಿನಿಮಾ, ಆ ಥರ 2 ಸಿನಿಮಾಗಳನ್ನು ನಮ್ಮ ಬ್ಯಾನರಲ್ಲಿ ರಿಜಿಸ್ಟರ್ ಮಾಡಿದ್ವಿ ಅಂತ. ನಾವು ಡೈರೆಕ್ಟ್ರನ್ನ ಒಂದು 34 ಸ್ಕ್ರಿಪ್ಟ್ಗಳನ್ನು ಕೇಳಿ ನಂಗೆ ಯಾವುದು ಇಷ್ಟ ಆಗಿದೆ, ಇದು ಅಲ್ಲ 33 ಕೇಳಿ 34ನೇ ಸ್ಕ್ರಿಪ್ಟ್ ಇದು ಕೇಳಿದೆ ನಾನು ಒಂದು 1.5-2 ವರ್ಷದ ಹಿಂದೆ. ಆವಾಗ ಎಲ್ಲ ನರೇಷನ್ ಎಲ್ಲ ಆದಮೇಲೆ ಡೈರೆಕ್ಟ್ರನ್ನ ಕೇಳಿ ಸಖತ್ತಾಗಿದೆ ಸರ್ ಡೈರೆಕ್ಟ್ರೇ, ಚೆನ್ನಾಗಿದೆ, ಮಾಡೋಣ ಈ ಸಿನಿಮಾ ಮಾಡೋಣ. ಏನು ಟೈಟ್ಲ್ ಅಂದ್ಕೊಂಡಿದ್ದೀರಾ ಸರ್? ಬುಲ್ಲಿ ಅಂತ ಅಂದೆ. ಬುಲ್ಲಿನಾ? ನಿಮ್ಮ ಹತ್ರ ಟೈಟ್ಲ್ ಇದೆಯಾ? ಹಾಂ ಸರ್ ಇದೆ. ಯಾವಾಗ ರಿಜಿಸ್ಟರ್ ಮಾಡ್ಕೊಂಡ್ರೆ? 2021ರಲ್ಲಿ ಮಾಡ್ಕೊಂಡಿದ್ದೀನಿ ಅಂತಂದು. ಆಸ್ ಲೈಕ್ 14ರಿಂದ 20ವರೆಗೂ ನನ್ನ ಹತ್ರ ಇದ್ದ ಟೈಟ್ಲಿಂದ ಅದು ಇದಾಯಿತು, ಏನೋ ಎಕ್ಸ್ಪೈರಿ ಆದಮೇಲೆ ಇವರು ಇದು ಮಾಡ್ಕೊಂಡಿದ್ದಾರೆ. ಸೊ ಈ ಟೈಟ್ಲ್ ನನಗೇ ಬರಬೇಕು ಅಂತಿತ್ತು. ಈ ಜಗತ್ತಲ್ಲಿ ಪರಿಸರ ಹೆಂಗೆ ಕೆಲಸ ಮಾಡುತ್ತೆ ನೋಡಿ. ಸೊ ಅದು ನನಗೇ ಬರಬೇಕು ಅಂತಿತ್ತು, ನನಗೇ ಬಂತು. ಸೊ ಐ ಥಿಂಕ್ ಬುಲ್ಲಿ ಅನ್ನೋದು ಅದರ ಮೀನಿಂಗಿಂತ ಇಟ್ಸ್ ಅ ವೆರಿ ಕ್ಯಾಶುವಲ್ ಪದ ಬುಲ್ಲಿ ಅನ್ನುವಂಥದ್ದು. ಹೆಂಗೆ ನಾವು ಮಚ್ಚ ಅಂತನೋ ಅದು ಇದು ಅಂತೀವಿ, ಆ ಥರ ಬುಲ್ಲಿ ಅನ್ನುವಂಥದ್ದು ಹಳ್ಳಿ ಕಡೆಯೆಲ್ಲ ಅವನನ್ನು ಬುಲ್ಲಿ ಕಣೋ ಅನ್ನೋ ಥರದಲ್ಲಿ ಬರುತ್ತೆ. ಸೊ ಇವನು ಯಾವ ಥರ ಹುಡುಗ ಅಂತಂದರೆ ಎಲ್ರಿಗೂ ಬೇಕು, ಆದರೆ ಯಾರಿಗೂ ಬೇಡ, ಆ ಥರ ಒಬ್ಬ ಹುಡುಗ. ಅವನ ಜೊತೆನೂ ಇರೋಕ್ಕಾಗಲ್ಲ, ಅವ್ನು ಇಲ್ದೇನೂ ಇರೋಕ್ಕಾಗಲ್ಲ, ಆ ಥರ ಒಬ್ಬ ಹುಡುಗನ ಪಾತ್ರ ಇದು. ಸೊ ಸ್ವಲ್ಪ ಹುಚ್ಚು ನನ್ನ ಮಗ, ಎಲ್ಲರೂ ಪ್ರೀತಿ ಮಾಡ್ತಾನೆ, ಯಾರಿಗೂ ಪ್ರೀತಿ ತೋರಿಸಲ್ಲ. ಆ್ಯಂಡ್ ಅಮ್ಮನ ತುಂಬ ಪ್ರೀತಿ ಮಾಡ್ತಾನೆ. ಆದರೆ ಕೊನೆವರೆಗೂ ಅಮ್ಮನಿಗೆ ಇವನು ಯಾರು ಅಂತಲೇ ಗೊತ್ತಾಗಲ್ಲ, ಇವನಿಗೆ ಅಮ್ಮ ಯಾರು ಅಂತಲೇ ಗೊತ್ತಾಗಲ್ಲ, ಆ ಥರದ್ದೊಂದು ಪಾತ್ರ. ಆ್ಯಂಡ್ ಜೀವನದಲ್ಲಿ ಏನೂ ಸೀರಿಯಸ್ ಆಗಿ ತೊಗೊಳ್ಳಲ್ಲ. ಆ್ಯಂಡ್ ಅದು ಯಾರು ಸತ್ರೂ ಸೀರಿಯಸ್ ಆಗಿ ತೊಗೊಳ್ಳಲ್ಲ, ಮಗು ಹುಟ್ಟಿದ್ರೂ ಸೀರಿಯಸ್ ಆಗಿ ತೊಗೊಳ್ಳಲ್ಲ, ಆ ಥರ ಒಂದು ಪಾತ್ರ. ಆ್ಯಂಡ್ ಐ ಥಿಂಕ್ ಅದಕ್ಕೆ ಈ ಹೆಸರು ತುಂಬ ಆ್ಯಪ್ಟ್ ಆಗಿದೆ ಅಂತ ನನಗನ್ಸುತ್ತೆ. ನೀವು ಹೇಳ್ತಿದ್ರಿ ಈ ಪಾತ್ರ ಹೆಂಗೆ ಅಂದರೆ ಜೀವನದಲ್ಲಿ ಯಾವುದೂ ಸೀರಿಯಸ್ ತೊಗೊಳ್ಳಲ್ಲ ಮತ್ತು ಸೀರಿಯಸ್ ತೊಗೊಳ್ದೂ ಇರಲ್ಲ, ಆ ಥರದ ಕ್ಯಾರೆಕ್ಟರ್ ಅಂತೇಳಿ. ಬಟ್ ನೀವು ಈ ಸಿನಿಮಾ ತುಂಬ ಸೀರಿಯಸ್ ತೊಗೊಂಡು ತುಂಬ ಚೆನ್ನಾಗಿ ಮಾಡಿದ್ರಿ ಅಂತ ಅನಿಸ್ತಿದ್ದೇನೋ ಅಂತ. ಏನು ಅಂತಂದರೆ ನಾನು ಇಲ್ಲಿವರೆಗೂ ಏನೇ ಕೆಲಸ ಮಾಡಿದ್ರು ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡು ಮಾಡಿದ್ದೀನಿ ಸರ್. ನಾನು ಸೀರಿಯಸ್ ಆಗಿ ತೊಗೊಳ್ದೆ ಮಾಡಿದ್ದಿದ್ರೆ ಇಲ್ಲಿವರೆಗೂ ನಂದೊಂದು 35 ಪಿಕ್ಚರ್ ಆಗಿರೋದು. ನನಗೆ ತುಂಬ ಸಿನಿಮಾಗಳು ಬಂತು. ನಾನು ಸುಮ್ಮನೆ ಹೇಳಬೇಕು ಅಂತ ಹೇಳ್ತಿರುವಂಥದ್ದಲ್ಲ, ನನ್ನ ಬಗ್ಗೆ ಬೊಂಬಡಿ ಹೊಡ್ಕೋಬೇಕು ಅಂತ ಹೇಳ್ತಿರುವಂಥದ್ದಲ್ಲ. ಬಟ್ ಹಲವಾರು ಸಿನಿಮಾಗಳನ್ನು ನಾನು ರಿಜೆಕ್ಟ್ ಮಾಡಿದ್ದೀನಿ. ಯಾಕೆಂತಂದರೆ ಕೆಟ್ಟ ಸಿನಿಮಾ ಮಾಡೋಕ್ಕೆ ನನಗಿಷ್ಟ ಇಲ್ಲ. ಸುಮಾರು ಜನ ಕೇಳ್ಬೋದು, ನಿನಗೆ ಹೆಂಗಯ್ಯ ಗೊತ್ತು ಯಾವುದು ಕೆಟ್ಟ ಸಿನಿಮಾ ಯಾವುದು ಒಳ್ಳೆ ಸಿನಿಮಾ ಅಂತ. ಒಬ್ಬ ಆರ್ಟಿಸ್ಟ್ಗಿರೋ ಜಡ್ಜ್ಮೆಂಟೇ ಅದು. ಊರ್ವಶಿ ಅವರು ಅವ್ರ ಟ್ರ್ಯಾಕ್ ರೆಕಾರ್ಡ್ ನೀವು ನೋಡಿದ್ರೆ ಮಿನಿಮಮ್ 75% ಹಿಟ್ಸ್ ಕೊಟ್ಟಿದ್ದಾರೆ ಅವ್ರ ಜೀವನದಲ್ಲಿ, ಮಿನಿಮಮ್ 75%. ದಟ್ ಮೀನ್ಸ್ ಅವ್ರು ಏನನ್ನೋ ಸರಿಯಾಗಿ ಮಾಡ್ತಾಯಿದ್ದಾರೆ, ಒಂದು ಜಡ್ಜ್ಮೆಂಟನ್ನು ಅವ್ರ ತಲೆಯಲ್ಲಿ ಇಟ್ಕೊಂಡು ಅವ್ರು ಮಾಡ್ತಾಯಿದ್ದಾರೆ. ಈಗ 10 ವರ್ಷ ಆದಮೇಲೆ ಅವರು ಒಂದು ಸಿನಿಮಾನ ಒಪ್ಕೋಬೇಕು ಅಂತಂದರೆ ಕನ್ನಡದಲ್ಲಿ ಒಂದು ಜಡ್ಜ್ಮೆಂಟ್ ಇದೆ ಅವರಿಗೆ ಅಂತ ಅರ್ಥ. ಸೊ ನನಗೆ ಅದೇ ರೀತಿಯಲ್ಲಿ ಕೆಟ್ಟ ಸಿನಿಮಾ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಆ್ಯಂಡ್ ತಪ್ಪು ಮಾಡಿ ಕಲಿಯೋಣ ಅದೆಲ್ಲ ಓಕೆ, ಬಟ್ ನಾವು ತಪ್ಪು ಮಾಡಿ ಕಲಿಯೋಕ್ಕೋಸ್ಕರ ಸಿನಿಮಾ ಮಾಡಿದ್ರೆ ಅದು ನಾವು ಆಡಿಯನ್ಸಿಗೆ ಮೋಸ ಮಾಡ್ದಂಗೆ ಅಂತ ನನ್ನ ನಂಬಿಕೆ ಸರ್. ಬಿಕಾಸ್ ನಾನು ಕಲಿಯೋದಕ್ಕೆ ನನ್ನ ಒಂದು ಸ್ವಾರ್ಥಕ್ಕೆ ನಾನು ಹೋಗಿ ಪಿಕ್ಚರ್ ಮಾಡಿಬಿಟ್ಟು ಜನರಿಗೆ ನಾನು ಕಲ್ತಿರೋದನ್ನು ತೋರ್ಸೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಸೊ ನಾನೇನು ಮಾಡಿದೆ, ಐ ಟುಕ್ ಅ ಬ್ರೇಕ್. ಮದುವೆ, ಮಗು, ಬಿಸ್ನೆಸ್ಸು ಎಲ್ಲ ಏನೇನು ಇನ್ನೊಂದು ಮಗು ಪರ್ಸ್ನಲ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಈ ಮಧ್ಯದಲ್ಲಿ ಒಂದು 18 ದೇಶ ಸುತ್ತಿ 3 ಕತೆಗಳನ್ನು ಬರೆದು ಅದಾದಮೇಲೆ ಎಲ್ಲ ಆಯಿತಾ, ಓಕೆ ಸೆಟಪ್ ಆಯಿತಾ, ಐ ಸೆಟ್ ಲೆಟ್ ಮಿ ಕಮ್ ಬ್ಯಾಕ್, ಲಿಸನ್ ಟು ಒಳ್ಳೆ ಸ್ಕ್ರಿಪ್ಟ್ಗಳನ್ನು. ಈ ಸಮಯದಲ್ಲಿ ನಮ್ಮ ಇಂಡಸ್ಟ್ರಿ ಏನು ಬೇಕಾಗಿದೆ, ನಮ್ಮ ಇಂಡಸ್ಟ್ರಿ ಆಲ್ಮೋಸ್ಟು ಸ್ವಲ್ಪ ಡಿಪ್ರೆಷನ್ ಥರ ಆಗಿಬಿಟ್ಟಿದೆ ಸರ್ ಎಲ್ರಿಗೂ. ಅಂದರೆ ಎಲ್ರಿಗೂ ಒಳ್ಳೆ ಸಿನಿಮಾ ಬೇಕು, ಎಲ್ರಿಗೂ ಥಿಯೇಟ್ರಿಗೆ ಹೋಗಿ ವಿಸಿಲ್ ಹೊಡಿಬೇಕು, ಹೀರೋಗಳನ್ನ ಸೆಲೆಬ್ರೇಟ್ ಮಾಡಬೇಕು, ಆರ್ಟಿಸ್ಟ್ಗಳನ್ನ ಸೆಲೆಬ್ರೇಟ್ ಮಾಡಬೇಕು, ನಮ್ಮ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ಅಂತ ನಾವು ಅವರು ಹೆಮ್ಮೆ ಪಟ್ಕೊಂಡು ರೀಲ್ಸ್ಗಳನ್ನು ಹಾಕೋಬೇಕು. ಆದರೆ ಅದು ಆಗ್ತಾಯಿಲ್ಲ. ಯಾಕೆ ಅಂತಂದರೆ
ನಾವು ಮಾಡ್ತಿರೋ ಸಿನಿಮಾಗಳು ಚೆನ್ನಾಗಿಲ್ಲ, ನಾವು ಮಾಡ್ತಿರೋ ಪ್ರಯತ್ನಗಳು 100% ಇಲ್ಲ ಸರ್. ಆದ್ದರಿಂದ ನನ್ನ ಪ್ರಯತ್ನ ಅದು ಯಾವುದೇ ಇದರಲ್ಲಿ, ಅದು ಒಂದು ಮದುವೆ ಇರಲಿ, ಇದು ಕೆಲಸದಲ್ಲಿರಲಿ, ನನ್ನ ತಂದೆ ತಾಯಿಯ ಜೊತೆ ಇರಲಿ, ನನ್ನ ಸಂಸಾರದೊಡನೆ ಇರಲಿ, ನನ್ನ ಗೆಳೆಯರ ಹತ್ರ ಇರಲಿ, ನನ್ನ ಪ್ರಯತ್ನಗಳು ಎಲ್ಲದರಲ್ಲೂ 100% ಇರಬೇಕು ಅನ್ನೋದು ನನ್ನ ಆಸೆ. ಆದ್ದರಿಂದ ಈ ಸಿನಿಮಾಗೆ ನಾನು 100% ಅಲ್ಲ 1000% ಕೊಡ್ತೀನಿ. ಯಾವುದೇ ಸಿನಿಮಾ ರಾಂಧವಾಗೂ ಕೂಡ ನೀವು ನಂಬಲ್ಲ, ನಾನು ಹೋಗಿ DAL ಕೂತಿದ್ದೀನಿ ಚೆನ್ನೈಯಲ್ಲಿ. ಈ ಕೈ ನೋವಾಯ್ತಾ ಈಗ ಇಲ್ಲ ಆಯಿತಾ, ನಾವು ಇದು ರಾಂಧವ ಸಿನಿಮಾಗೆ DIಗೋಸ್ಕರ ನಾನು ಹೋಗಿ ಚೆನ್ನೈಯಲ್ಲಿ 12 ದಿವಸ ನಾನು ಕೂತಿದ್ದೀನಿ. ಸೊ ಲೈಕ್ ದಟ್ ಐಮ್ ಸೇಯಿಂಗ್, ನಾನು ಯಾವುದೇ ಸಿನಿಮಾ ಮಾಡಿದ್ರು ಐ ಗಿವ್ ಮೈ 100% ಆ್ಯಂಡ್ ಐ ಮೇಕ್ ಶ್ಯೂರ್ ದಟ್ ಎಲ್ರಿಗೂ ಒಳ್ಳೇದಾಗಬೇಕು ಆ ಸಿನಿಮಾದಿಂದ ಅಂತ. ಆ್ಯಂಡ್ ಈ ಸಿನಿಮಾದಿಂದ ಎಲ್ರಿಗೂ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ಭರವಸೆ ನನಗಿದೆ. ಯಾಕೆಂತಂದರೆ ಕರ್ನಾಟಕದ ಜನರು ಇಲ್ಲಿವರೆಗೂ ನಾವು ಅವ್ರನ್ನ ಪ್ರೀತಿಯಿಂದ ನಗಿಸಿದ್ರೆ ಅಥವಾ ಪ್ರೀತಿಯಿಂದ ಅಳಿಸಿದ್ರೆ ನಮ್ಮ ಕೈ ಬಿಟ್ಟಿಲ್ಲ ಅವರು ಯಾರ್ದು. ಸೊ ಆ ರೀತಿಯಲ್ಲಿ ನಗಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ ಆ್ಯಂಡ್ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ. ಆ್ಯಂಡ್ ಪ್ರಾಮಾಣಿಕ ಪ್ರಯತ್ನದ ಜೊತೆ ಎಲ್ಲಿ ತಪ್ಪು ಮಾಡಬಾರ್ದು, ಎಲ್ಲಿ ತಪ್ಪು ಆಗ್ತಾಯಿದೆ, ಹೇಗೆ ನಾವು ತಪ್ಪನ್ನು ಸರಿ ಮಾಡಿಕೊಂಡು ಒಂದು ಒಳ್ಳೆಯ ಸಿನಿಮಾವನ್ನು ಇಂಡಸ್ಟ್ರಿಗೆ ಕೊಡಬಹುದು. ಅದು ಸಿನಿಮಾಟೋಗ್ರಫಿಲಿರಲಿ, ಸ್ಕ್ರೀನ್ ರೈಟಿಂಗಲ್ಲಿರಲಿ, ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲಿರಲಿ, ಅಥವಾ ಕಾಸ್ಟಿಂಗಲ್ಲಿರಲಿ, ಅಥವಾ ಮಾರ್ಕೆಟಿಂಗ್ ಆ್ಯಂಡ್ ಪ್ರಮೋಷನ್ಸಲ್ಲಿರಲಿ, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ನಾವು ತಪ್ಪು ಮಾಡ್ತಾಯಿದ್ವಿ ಮುಂಚೆ. ಸೊ ಅದನ್ನೆಲ್ಲ ಮಾಡಬಾರ್ದು ಅಂತೇಳಿ ಒಂದು ಒಳ್ಳೆಯ ತಂಡವನ್ನು ಇಟ್ಕೊಂಡು ಇಡೀ ತಂಡದ ಎಲ್ಲ ಅವರ ಒಪಿನಿಯನ್ಸ್ಗಳನ್ನು ತೊಗೊಂಡು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಇದು ಹಾಕ್ಕೊಂಡು ಅದ್ರ ಪ್ರಕಾರನೇ ನಾವು ಪ್ಲ್ಯಾನ್ ಮಾಡಿ ಲೆಟ್ ಅಸ್ ಮ್ಯಾನುಫ್ಯಾಕ್ಚರ್ ಹಿಟ್ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು. ಸೊ ಭಗವಂತನ ಆಶೀರ್ವಾದ, ಜನರ ಆಶೀರ್ವಾದದಿಂದ ಇದು ಚೆನ್ನಾಗಾಗುತ್ತೆ ಅನ್ನೋ ನಂಬಿಕೆ ನನಗೆ. ಈ ಬುಲ್ಲಿ ಕ್ಯಾರೆಕ್ಟರ್ ಬಂತಂದರೆ ನಿಮ್ಮ ಕ್ಯಾರೆಕ್ಟರ್ ಒಂದು ಕಡೆ ಆದರೆ ಜೊತೆಗೆ ಉರ್ವಶಿ ಮೇಡಮ್ ಅವರ ಕ್ಯಾರೆಕ್ಟರ್, ಇಬ್ಬರು ಅಮ್ಮ ಮಗನ ಕ್ಯಾರೆಕ್ಟ್ರು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತಂದು. ಯಾಕಂದರೆ ಪೋಸ್ಟರಲ್ಲಿ ಉರ್ವಶಿ ಮೇಡಮ್ ತುಂಬ ಸಿಟ್ಟಲ್ಲಿ ಇರ್ತಾರೆ, ಬಟ್ ನೀವು ಮೊಬೈಲ್ ಹಿಡ್ಕೊಂಡು ಮತ್ತು ಈ ಕಡೆ 100 ರೂಪೀಸ್ ನೋಡಿ ಇಟ್ಕೊಂಡು ಸ್ವಲ್ಪ ಮುಖಕ್ಕೆ ಒಂದು ಮಾಸ್ಕ್ ಹಾಕ್ಕೊಂಡು ಆ ಥರದ್ದು ಇದೆ. ಏನು ಸೀಕ್ರೆಟ್ ಇಬ್ಬರು ಅಮ್ಮ ಮಗನಿಗೆ ಜುಗಲ್ಬಂದಿ ಹೇಗಿರುತ್ತೆ ಅಂತ ಹೇಳ್ಬೋದು? ಇದರಲ್ಲಿ ಆ ಮಾಸ್ಕ್ ಅಲ್ಲ, ಅದು ನನ್ನ ಈ ಬಾಯಿನೇ ಸ್ಟಿಚ್ ಮಾಡಿ ಹಾಕಿರುವಂಥದ್ದು. ಇನ್ನು ಬೇಡದಿರೋದೇ ಜಾಸ್ತಿ ಮಾತಾಡೋದು ಅಂತ. ಸೊ ಇವು ಹೆಂಗೆ ಅಂತಂದರೆ, ನಾನು ಮಾತಾಡೋ ರೀತಿ ಸ್ವಲ್ಪ ಸ್ಲೋ ಸರ್ ನಾರ್ಮಲಿ. ಅಂದರೆ ನನ್ನ ಮೀಟ್ರೇ ಹಿಂಗಿರೋದು. ಈ ಕಾಮಿಡಿಗೆ ಬಂದಾಗ ಈ ಮೀಟ್ರ್ ಇಷ್ಟರಲ್ಲಿದ್ದರೆ ಅದು ವರ್ಕ್ ಆಗೋಲ್ಲ, ಸ್ವಲ್ಪ ಸ್ಪೀಡಾಗಿರಬೇಕು ಅಂತ. ಸೊ ಆ್ಯಂಡ್ ಉರ್ವಶಿ ಅಮ್ಮನವ್ರದ್ದೇ ಒಂದು ಟೋನ್ ಇದೆ, ಅವ್ರು ಮಾತಾಡುವಂಥದ್ದು ಅಂತ ಒಂದಿದೆ, ಅದಕ್ಕೆ ಮ್ಯಾಚ್ ಮಾಡಿಕೊಂಡು ಮಾಡಿರುವಂಥದ್ದು. ಇಟ್ ಇಸ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಅನ್ ಎಕ್ಸ್ಪೀರಿಯನ್ಸ್ ನನಗೆ. ಆ್ಯಂಡ್ ಅಗೇನ್ ನಾನು ನಿಮ್ಗೆ ಹೇಳ್ದಂಗೆ, ಇಲ್ಲಿವರೆಗೂ ನೀವು ಇಂಡಿಯಾದಲ್ಲೆಲ್ಲ, ಸೌತ್ ಇಂಡಿಯಾದಲ್ಲೆಲ್ಲ ನೀವು ಇಲ್ಲಿವರೆಗೂ ಈ ಥರ ಒಂದು ಅಮ್ಮ ಮಗನ ಕಾಂಬಿನೇಷನ್ ನೋಡಿರೋ ಸಾಧ್ಯತೆಯೇ ಇಲ್ಲ. ಇಟ್ಸ್ ಒಂದು ಅದ್ಭುತವಾದ ಒಂದು ಕಾಂಬಿನೇಷನ್ ಆ್ಯಂಡ್ ಇಟ್ಸ್ ಅ ವೆರಿ ರಿಯಲಿಸ್ಟಿಕ್ ಕಾಂಬಿನೇಷನ್. ಈಗ ಅಂದರೆ ನಾವೀಗ ಇಲ್ಲಿವರೆಗೂ ತೋರಿಸಿರುವಂಥ ಸಿನಿಮಾಗಳಲ್ಲಿ ಅಮ್ಮ ಮಗನ ಪಾತ್ರ ಏನಿದೆ, ಪುಡ್ಚ ಅಮ್ಮ ಮಗನ ಪಾತ್ರವನ್ನು ಏನು ತೋರಿಸಿದ್ದೀವಿ, ಎಲ್ಲೋ ಒಂದು ಕಡೆ ಹಳ್ಳೀಲಿ ಮೇ ಬಿ ಆ ಥರ ಇರಬಹುದು, ಅದನ್ನು ಒಂದು ಎಕ್ಸಾಂಪಲಾಗಿ ತೊಗೊಂಡು ನಾವು ತೋರಿಸುವಂಥದ್ದು. ಬಟ್ ಮೆಜಾರಿಟಿ ಆಫ್ ಮದರ್ ಆ್ಯಂಡ್ ಸನ್ಸ್ ದೇ ಹ್ಯಾವ್ ಅ ಡಿಫ್ರೆಂಟ್ ಕೈಂಡ್ ಆಫ್ ರಿಲೇಷನ್ಶಿಪ್. ಅಪ್ಪ ಮಗನ ರಿಲೇಷನ್ ಅದು ಡಿಫ್ರೆಂಟ್, ಅದನ್ನು ರಿಯಲ್ ಆಗಿ ಯಾರೂ ಇಲ್ಲಿವರೆಗೂ ತೋರಿಸಿಲ್ಲ. ಒಂದು ರಿಯಲಿಸ್ಟಿಕ್ ಆಗಿ ಅಮ್ಮ ಮಗನ ಒಂದು ತೋರಿಸುವಂಥ ಒಂದು ಪ್ರಯತ್ನ. ಆ್ಯಂಡ್ ಇಬ್ಬರು ಆಪೋಸಿಟ್ ಆದರೂ ಇಬ್ಬರು ಸೇಮೆ, ಆ ಥರದ್ದೊಂದು ಪಾತ್ರ ಇದು. ಆ್ಯಂಡ್ ಉರ್ವಶಿ ಅಮ್ಮ ಅವರು ಒಂದು ಪಾತ್ರವನ್ನು ತಗೊಂಡ್ರೆ ಅದಕ್ಕೆ ಜೀವ ತುಂಬೋದು ಬಿಡಿ, ಎಲ್ಲ ತುಂಬಿಟ್ಬಿಟ್ಬಿಡ್ತಾರೆ. ಸೊ ಅವ್ರ ಮೂಲಕ ತುಂಬ ಕಲ್ತಿದ್ದೀನಿ. ಅವ್ರು ಕೊಟ್ಟಿರೋ ಗೈಡೆನ್ಸನ್ನು ತೊಗೊಂಡು ಅವ್ರ ಜೊತೆ ಆ್ಯಕ್ಟ್ ಮಾಡಿ ನಾನೇ ನೋಡಿದಾಗ ನನಗೆ ಖುಷಿ ಆಯಿತು. ದ್ಯಾಟ್ ಒಂದು ಅಮ್ಮ ಮಗನ ರಿಲೇಷನ್ಶಿಪ್ ಹೀಗೂ ಬರಬಹುದಲ್ವಾ ಅಂತ. ಸೊ ಖುಷಿ ಇದೆ. ಈ ಸಿನಿಮಾದಲ್ಲಿ ಅಂದರೆ ನೀವು ಹೇಳಿದಾಗೆ ಅಮ್ಮ ಮಗನ ಜುಗಲ್ಬಂದಿ ಹೇಗಿರುತ್ತೆ ಅಂತ ಹೇಳ್ತೀರಿ. ಈ ಬುಲ್ಲಿಯನ್ನು ರಿಯಲ್ ಅಂದರೆ ಈ ಸಿನಿಮಾದಲ್ಲಿ ಏನು ಭುವನ್ ರೋಲ್ ಮಾಡಿದರೋ, ರಿಯಲ್ ಲೈಫಲ್ಲಿ ಭುವನ್ ಹಾಗೆ ಆ ಥರದ ರೋಲ್ ಇರುತ್ತೆ ಹೇಗೆ ಅಂತೇಳಿ? ಇಲ್ಲ, ಅವರು ಆ್ಯಕ್ಚುಲಿ ನಮ್ಮ ಕ್ಲೋಸ್ ಸರ್ಕಲ್ ಇದೆಯಲ್ಲ, ನಮ್ಮದೊಂದಷ್ಟು ಫ್ರೆಂಡ್ಸ್ ಇದ್ದಾರೆ. ನಾವು ಆ್ಯಕ್ಚುಲಿ ತುಂಬ ಜಾಸ್ತಿ 100 ಜನ ಫ್ರೆಂಡ್ಸ್ ಎಲ್ಲ ಇಲ್ಲ ನಮಗೆ. ವೆರಿ ಕ್ಲೋಸ್ ಸರ್ಕಲ್, ಒಂದು 4-5 ಜನ ತುಂಬ ಕ್ಲೋಸ್ ಇದ್ದಾರೆ ನಮಗೆ. ಅವ್ರ ಜೊತೆ ಮಾತ್ರ ಆ ಸೈಡ್ ನೋಡಿರೋದು, ಎಲ್ಲ ಆ ಸೈಡ್ ಭುವನ್ ಫನ್ ಸೈಡ್ ಅವ್ರು ಮಾತ್ರ ನೋಡಿರೋದು. ಬಟ್ ಈ ಮೆಜಾರಿಟಿ ನೋಡಿರೋದೇನಿದ್ರು ಈ ಥರ ಭುವನ್ ಸೈಲೆಂಟು, ಜಾಸ್ತಿ ಮಾತಾಡಲ್ಲ, ತುಂಬ ಅಹಂಕಾರಿ, ಸೀರಿಯಸ್ಸು, ಆ್ಯಟಿಟ್ಯೂಡು ಅಂತಾನೆ. ಸೊ ಆ ನಮ್ಮ ಗ್ರೂಪ್ ಇದೆಯಲ್ಲ, ಅವ್ರಿಗೆ ಗೊತ್ತು ಭುವನ್ ಈ ಥರ ಅಂತ ಹೇಳಿಕೊಂಡು. ಬಟ್ ಈ ಪಾತ್ರ ಇದೆಯಲ್ಲ, ಅವ್ರು ಹೇಳ್ದಂಗೆ ಆ ಮೀಟರೇ ಬೇರೆ, ಅವ್ರು ಮಾತಾಡೋ ರೀತಿ, ಡೈಲಾಗ್ ರೈಟರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಡೈಲಾಗ್ಸ್ ಏನು ಸಕ್ಕತ್ತಾಗಿದೆ ಅಂದರೆ ಎಲ್ಲ ಪ್ರಾಸ ಸೂಪರ್ ಆಗಿದೆ. ಅಂದರೆ ಐ ಥಿಂಕ್ ಒಂದು ಹೊಸ ಫ್ಲೇವರ್ ನೋಡ್ತೀರಾ ನೀವು ಸಿನಿಮಾದಲ್ಲಿ. ಆ ಡೈಲಾಗ್ನ ನಾನೇ ಹೇಳೋಕ್ಕಾಗಲ್ಲ. ಐ ಥಿಂಕ್ ಐ ಕಾಂಟ್ ಇವನ್ ರಿಮೆಂಬರ್ ಅದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ,
ಇವರು ಪ್ರತಿಯೊಂದಕ್ಕೂ ಒಂದು 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 ಪ್ರಾಸಬದ್ಧವಾಗಿ ಮಾತಾಡ್ತಾ ಹೋಗ್ತಾರೆ. ತಾಯಿ ಏನು ಹೇಳ್ತಾರೋ ಅದಕ್ಕೆ ಪಟ್ಟಂತ ಒಂದು ರೆಸ್ಪಾನ್ಸ್ ಕೊಡ್ತಾರೆ. ತುಂಬ ಚೆನ್ನಾಗಿದೆ. ಸೊ ಇಟ್ಸ್ ರಿಯಲಿ ನೈಸ್. ಈಗ ನಡೀತಾ ಇರೋದು ಜೆನ್ಜಿ ಜಮಾನ, ಬಟ್ ಈ ಬುಲ್ಲಿ ಸಿನಿಮಾದ ಒಂದು ಸಬ್ಜೆಕ್ಟ್ ಕೂಡ ಆ ಥರದ ಒಂದು ಎಳೆನಿದೆ ಅಂತ ಅನಿಸ್ತಿದೆ. ಇದೆಲ್ಲ ಟೈಟಲ್ ನೋಡಿದಾಗ, ಈ ಪೋಸ್ಟರ್ ಡಿಸೈನ್ ನೋಡಿದಾಗ, ಮತ್ತು ನೀವು ಕೊಡ್ತಾರೆ ಇನ್ಫಾರ್ಮೇಷನ್ ನೋಡಿದಾಗ. ಸೊ ನೀವೇನು ಹೇಳ್ತೀರಿ ಈ ಒಂದು ಜೆನ್ಜಿ ಜಮಾನ ಮತ್ತು ಈ ಬುಲ್ಲಿ ಟೈಟಲ್ ಸಿನಿಮಾದ ಬಗ್ಗೆ? ಸರ್, ಐ ಥಿಂಕ್ ಎವ್ರಿ ಸಿನಿಮಾ ಇಸ್ ಅ ರಿಫ್ಲೆಕ್ಷನ್, ಮೈಕ್ರೋ ರಿಫ್ಲೆಕ್ಷನ್ ಆಫ್ ದ ಸೊಸೈಟಿ ಸರ್. ಈಗ ನೀವು 1980 ಸಿನಿಮಾಗಳನ್ನು ನೋಡಿದರೆ ಇಟ್ ಈಸ್ ಅ ರಿಫ್ಲೆಕ್ಷನ್ ಆಫ್ ಆ ಟೈಮ್ ಆ ಸೊಸೈಟಿ ಹೆಂಗಿತ್ತು ಅಂತ. ಈಗ ಅನ್ಲೆಸ್ ಇಟ್ಸ್ ಅ ಫಿಕ್ಷನಲ್ ಸಿನಿಮಾ, ನಾವು 2050ಕ್ಕೆಲ್ಲ ಹೋಗಿ ಸಿನಿಮಾಗಳು ಮಾಡ್ತೀವಿ. ಬಟ್ ಸುಮಾರು ಸಿನಿಮಾ ಏನು ಆ ವರ್ಷದಲ್ಲೋ ಆ 10 ವರ್ಷದಲ್ಲೋ ಬರುವಂಥ ಸಿನಿಮಾಗಳು ಆ ಸೊಸೈಟಿ ಆ ಪ್ರಸ್ತುತ ಸಮಯದಲ್ಲಿ ಹೆಂಗಿದೆ ತೋರಿಸುವಂಥದ್ದು. ಈಗಿನ ಈ ಪ್ರೆಸೆಂಟ್ ಸಿಚುವೇಷನಲ್ಲಿ ಹೇಗಿದೆ ರಿಲೇಷನ್ಶಿಪ್ಸ್, ಅಮ್ಮ ಮಗಂದಿರಬಹುದು ಅಥವಾ ಒಂದು ಹುಡುಗ ಹುಡುಗಿದಿರ್ಬೋದು. ಈಗ ದ ರಿಲೇಷನ್ಶಿಪ್ಸ್ ಆರ್ ವೆರಿ ಕ್ಯಾಶುವಲ್. ಈಗ ಅದೇನೋ ಅದಂಥದ್ದು ಸ್ಪಾಂಟೇನಿಯಸ್ಶಿಪ್, ಸಿಚುವೇಶನ್ಶಿಪ್ ಅಂತೆ, ಅದು ಗೊತ್ತಿಲ್ಲ ನಮಗೆ. ಅದು ನಾವು ಕೆಟ್ಟ ಪದಗಳನ್ನು ಬಳಸಿ ಅದು ಬೇರೆ ಥರ ಪದಗಳಾಗ್ಬಿಟ್ರೆ ಕಷ್ಟ ಆಗುತ್ತೆ. ಸೊ ಯುನೋ ಇಟ್ಸ್ ವೆರಿ ಡಿಫ್ರೆಂಟ್. ನಾವು ಹುಟ್ಟು ಬೆಳೆದು ಹೇಗೆ ನಾವು ರಿಲೇಷನ್ಶಿಪ್ಗಳನ್ನು ನೋಡೋದು, ಫ್ರೆಂಡ್ಶಿಪ್ಗಳನ್ನು ನೋಡೋದು, ಇವಾಗ ಇಟ್ಸ್ ವೆರಿ ವೆರಿ ಡಿಫ್ರೆಂಟ್. ಇವಾಗ ದೇ ಡೋಂಟ್ ಟೇಕ್ ಲೈಫ್ ಆ್ಯಸ್ ಸೀರಿಯಸ್ಲಿ ಆ್ಯಸ್ ವಿ ಟೇಕ್ ಇಟ್. ಅಂದರೆ ಅವ್ರ ರಿಲೇಷನ್ಶಿಪ್ಗಳನ್ನು ಹಿಂಗೆ ರಿಲೇಷನ್ಶಿಪ್ಪಾಗಿ ಹೋಗ್ತಾರೆ, ಹಿಂಗೆ ಹೊರಗೆ ಬಂದುಬಿಡ್ತಾರೆ. ನಾವೆಲ್ಲ ರಿಲೇಷನ್ಶಿಪ್ ಅಂದರೆ ಮದುವೆಗೆ ಹೋಗ್ಬಿಡ್ತಾ ಇದ್ವಿ. ಒಂದು ಹುಡುಗಿನ ಮಾತಾಡಿಸಿ ಒಂದು 8 ನಿಮಿಷ ಮದುವೆ ಆಗಿ ಮಕ್ಕಳಾಗಿ ತಲೆಯಲ್ಲಿ ಎಲ್ಲ ಆ ಥರ ಇದು ಇಮ್ಯಾಜಿನೇಷನ್ ಹೋಗ್ತಾಯಿದ್ವಿ. ಇವಾಗ ಅದಿಲ್ಲ. ಇವಾಗ ಎಷ್ಟು ದಿವಸ ಇರ್ತಾಳೋ ಇಲ್ಲೋ ಗೊತ್ತಿಲ್ಲ, ಅಥವಾ ಎಷ್ಟು ದಿವಸ ಅವನು ಇರ್ತಾನೋ ಇಲ್ಲೋ, ಇರೋವರೆಗೂ ಚೆನ್ನಾಗಿರೋಣ ಅನ್ನುವಂಥ ಒಂದು ಮನಸ್ಥಿತಿಗೆ ಬಂದಿರುವಂಥದ್ದು. ಸೊ ಈ ಎಳೆಗಳನ್ನು ಸೂಕ್ಷ್ಮವಾಗಿ ತಗೊಂಡು ಪ್ರೆಸೆಂಟ್ ಜನ್ರೇಷನ್ ಹೇಗಿದೆ, ಅವ್ರಿಗೇನು ಇಷ್ಟ ಆಗುತ್ತೆ, ಏನಿಷ್ಟ ಆಗೋದಿಲ್ಲ ಅನ್ನುವಂಥದ್ದನ್ನು ಒಂದು ಕಾಮಿಡಿ ರೀತಿಯಲ್ಲಿ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಆ್ಯಂಡ್ ಐ ಥಿಂಕ್ ಆ ಡೈರೆಕ್ಟರ್ ಈಸ್ ವೆರಿ ಸಕ್ಸಸ್ಫುಲ್ ಆಟ್ ಇಟ್. ಇಲ್ಲಿ ಊರ್ವಶಿ ಮೇಡಮ್ ಅವರು ಹಿಂಗೆ ಹೊಡೆಯುವಂಥ ಒಂದು ಪೋಸ್ಟರ್ನ ನೀವು ಡಿಸೈನ್ ಮಾಡಿದಿರಿ. ಸೊ ಹಾಗಾಗಿ ರಿಯಲ್ ಲೈಫಲ್ಲಿ ಭುವನ್ ಅಮ್ಮನ ಜೊತೆಗೆ ಆ ಥರದ ಒಂದು ಕೋಪವನ್ನು ಯಾವ ಥರ ನೋಡಿದ್ದಿದೆಯಾ? ನನ್ನಮ್ಮಂದ ನಾನು ಅವರು ನಾನು ಮುಂಚೆ ಬಿಗ್ ಬಾಸಿಂದ ಬಂದಾಗಲೇ ಹೇಳಿದೆ, ಅವ್ರು ಹೆವಿ ರೌಡಿ ನಮ್ಮಮ್ಮ. ಅಂದರೆ ನಮ್ಮ ಅಪ್ಪ ಕ್ವೈಟು, ಇದಕ್ಕೂ ಇವಾಗ ಗಲಾಟೆ ಆಗಿತ್ತು ಅಲ್ಲ, ಪರವಾಗಿಲ್ಲ. ಅದು ನಾನು ಬಿಗ್ ಬಾಸಲ್ಲಿ ಒಂದು ಇಂಟರ್ವ್ಯೂ ಕೊಟ್ಟಿದ್ದೆ ಈ ಥರ. ಹರ್ಷಿಕಾ ಅವ್ರು ಇಷ್ಟು ನಗ್ತಿದ್ದಾರೆ ಅಂದರೆ ಅವ್ರಿಗೇನೋ ಗೊತ್ತಿದೆ ವಿಚಾರ ಅಂತ. ಏನೋ ಇನ್ನೊಂದ್ಸತಿ ರೌಡಿ ಅಂದಿದ್ರು, ಅವಾಗ ಚೆನ್ನಾಗಿ ಉಗಿಸ್ಕೊಂಡಿದ್ರು. ಉಗಿಯಲ್ಲ ಅವರು ಈ ಥರ ಎಲ್ಲ ಹೇಳಿ ಇಂಟರ್ವ್ಯೂವಲ್ಲಿ ಯಾರೋ ನೋಡ್ಬಿಟ್ಟು ಫೋನ್ ಮಾಡ್ತಾರೆ. ಅವ್ರದ್ದು ಒಬ್ಬರು ಆಂಟಿ ಫ್ರೆಂಡ್ಸ್ ಇರ್ತಾರೆ, ಅಂದರೆ ಮಾಡೋಕ್ಕೆ ಕೆಲಸ ಇಲ್ದಿರೋರು ಸ್ವಲ್ಪ ಜನ. ನೋಡಿ ನೀ ಗೊತ್ತಿಲ್ಲ ನೀಡು ಮೋಹನೇನ ರೌಡಿನ ಕಾಕಿ ಅಂತ, ಅಂದರೆ ನಮ್ಮ ಭಾಷೆಯಲ್ಲಿ ನಿಂಗೆ ಗೊತ್ತಿಲ್ಲ, ನೋಡಿಲ್ವಾ ನೀನು, ನಿನ್ನ ಮಗನೇನೋ ರೌಡಿ ಅಂತ ಹೇಳಿದ್ರೆ ಫಿಟ್ಟಿಂಗ್ ಇಡೋರು ಇರ್ತಾರೆ. ಆವಾಗ ರೌದ್ರಾವ್ ಥರ ಶುರು ಹೋಗುತ್ತೆ. ನಾವು ಮನೆಗೆ ಎಂಟ್ರಿ ಕೊಟ್ಟರೆ ಪಾತ್ರೆ ಸೌಂಡು, ಚೆಂಬು ಸೌಂಡು, ಆ ಗ್ಲಾಸ್ ಸೌಂಡು, ಟಿವಿ 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 ಆವಾಗ ಗೊತ್ತಾಗುತ್ತೆ, ಓ ನ್ಯೂಸ್ ಅಲ್ಲಿಗೆ ಹೋಗಿದೆ ಅಂತ. ಸೊ ನನ್ನ ಡ್ಯಾಡಿ ಕ್ವೈಟು, ಅವ್ರು ಸಾಧು ಪ್ರಾಣಿ, ಅಮ್ಮ ಸ್ವಲ್ಪ ಜೋರು. ಮತ್ತೆ ಶಿ ಇಸ್ ವೆರಿ ಸ್ಟ್ರಾಂಗ್ ಹಾಕಿ ಪ್ಲೇಯರ್, ಅವರು ನ್ಯಾಷನಲ್ ಲೆವೆಲ್ ಹಾಕಿ ಪ್ಲೇಯರ್. ಸೊ ಅವ್ರು ಸ್ವಲ್ಪ ಸ್ಟ್ರಾಂಗೇನೆ, ಅದಕ್ಕೆ ರೌಡಿ ಅಂತ. ಹಾಕಿ ಸ್ಟಿಕ್ಕಲ್ಲೇ ಹೊಡಿತಾರೆ. ನೀವು ನೋಡಿದ್ರೆ ಹಂಗಾರೆ ನಿಮ್ಮ ಮದುವೆ ಆದ್ಮೇಲೆ ಆ ಥರದ ಇನ್ಸಿಡೆಂಟ್ ಆಗಿದೆಯಾ? ಅವರಿಗೆಲ್ಲ ಹೊಡೆಯೋದು ನೋಡಿಲ್ಲ ನಾನು. ಬಟ್ ಐ ನೋ ಶಿ ಇಸ್ ವೆರಿ ಸ್ಟ್ರಾಂಗ್. ಅಂದರೆ ತುಂಬ ನಾನೀಗ ನನ್ನ ಮಗುಗೆ ಎಣ್ಣೆ ಹಾಕೋ ಇದರಲ್ಲೂ ನೋಡ್ತೀನಲ್ಲ, ಶಿ ಇಸ್ ವೆರಿ ವೆರಿ ಸ್ಟ್ರಾಂಗ್. ನನಗೂ ಕೂಡ ನಾನು ಇದೊಂದು ವಿಷಯದಲ್ಲಿ ನಮ್ಮ ಅತ್ತೆನ ಖಂಡಿತ ನೆನೆಸ್ಕೋಬೇಕು. ನನ್ನ ಏನು ಪೋಸ್ಟ್ ಪಾರ್ಟಮ್ ಇದೆ, ಕಂಪ್ಲೀಟ್ ಬಾಡಿ ಮಸಾಜ್ ನನಗೆ ಅವರೇ ಮಾಡ್ತಾಯಿದ್ರು. ಅಂದರೆ ಶಿ ಯೂಸ್ ಟು ಲಿಟ್ರಲಿ ನನ್ನ ಕಾಲು ಕೈ, ಬಿಕಾಸ್ ಆ ಟೈಮಲ್ಲಿ ಮಸಲ್ಸ್ ಎಲ್ಲ ತುಂಬ ವೀಕ್ ಆಗಿರುತ್ತೆ, ತುಂಬ ಸುಸ್ತಾಗಿ ಹೋಗಿರುತ್ತೆ. ಶಿ ಯೂಸ್ ಟು ಮಸಾಜ್. ಸೊ ಆ ರೀತಿಯಲ್ಲಿ ನಾನು ಹೇಳಿದ್ದು ಮೈ ಮದರ್ ಇನ್ ಲಾ ಇಸ್ ವೆರಿ ಸ್ಟ್ರಾಂಗ್. ಇನ್ನೊಂದು ಮುಖ್ಯವಾಗಿ ಕೇಳಬೇಕಂದ್ರೆ ಹೆಂಡತಿ ತಾಯಿನೂ ಆಗಿರ್ತಾರೆ ಅಂತ ಹೇಳಿ ನೀವು ಹೇಳ್ತಾ ಇದ್ರಿ. ನಿಮ್ಮ ಅಮ್ಮ ಹೇಗೆ ವೈಲೆಂಟಾಗಿ ನನಗೆ ಬಾರಿಸ್ತಿದ್ರು ಅಂತ ಹೇಳಿ ರಿಯಲ್ ಅಮ್ಮ ಹೇಳ್ತಿರೋದು. ಸೊ ಹಾಗಾಗಿ ಹೆಂಡತಿ ತಾಯಿನೂ ಆಗಿರ್ತಾರೆ ಅಂದರೆ ಆ ಅಮ್ಮನ ವರ್ಷನ್ ಹರ್ಷಿಕರ ಕಡೆಯಿಂದ ನೋಡಿದ್ಯಾ? ಇಲ್ಲ, ಇವರು ನಮ್ಮ ತಂದೆ ಥರ ಸಾಧು ಪ್ರಾಣಿ. ಇವರು ಹೊಡೆಯೋದು ಬಡಿಯೋದೆಲ್ಲ ಇಲ್ಲ, ಆದರೆ ಚೊರೆ ಮಾಡ್ತಾರೆ. ಚೊರೆ ಅಂದರೆ ಗಲಾಟೆ, ಅಂದರೆ ಕ್ಯಾಂಕ್ ಅಂತಾರೆ, ಅದೆಲ್ಲ ಇದೆ. ನನಗೆ ಈ ಕಟ ಅನ್ನೋದು ನಾನು ಹೆಂಗೆ ಅಂದರೆ ನಂಗೆ ಕ್ವೈಟಾಗಿರಬೇಕು, ನನ್ನದೇ ಜಗತ್ತಲ್ಲಿ ಬರವಣಿಗೆ ಮಾಡಿಕೊಂಡು ನಟನೆ ಮಾಡಿಕೊಂಡು ಈ ರಂಗಭೂಮಿ ಮಾಡಿಕೊಂಡು ಇರುವಂಥವ್ನು ನಾನು. ಯಾವಾಗ ಮನೆ ಬಂದು ಕಟ ಅಂತ ಅದು ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ಸ್ವಲ್ಪ ಅವ್ರಿಗೆ ಹಾರ್ಮೋನ್ಸ್ ಎಲ್ಲ ಆ ಕಡೆ ಆಗಿರ್ತಾರಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಗಲಾಟೆ ಮಾಡ್ತಾರೆ.
ಅದಕ್ಕೆ ಈ ಮಗು ಆದಮೇಲೆ ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ ಅಂತಿದ್ದೀವಿ. ಓಕೆ, ಫೈನಲಿ ಇಬ್ಬರು ಮತ್ತೊಂದು ಮಗುವಿಗೆ ತಂದೆ ತಾಯಿ ಆಗ್ತಾ ಇದ್ದೀರಾ. ಸೊ ಇನ್ನೇನು ಒಂದು ತಿಂಗಳಲ್ಲಿ ಹರ್ಷಿಕಾ ಅವ್ರ ಮನೆಗೆ ಒಬ್ಬ ಅತಿಥಿ ಬರ್ತಾರೆ ಅಂತ ಅನಿಸುತ್ತೆ. ಸೊ ಕೇರ್ ಹೇಗೆ ನಡೀತಾ ಇದೆ ನಿಮ್ಮ ಈ ಒಂದು ಸಿಚುವೇಶನಲ್ಲಿ? ಆ್ಯಕ್ಚುಲಿ ಕೇರೇ ಇಲ್ಲ. ಇವರು ಈಗ ಆಲ್ಮೋಸ್ಟ್ ಈಗ ಪಾಪು ಕನ್ಸೀವ್ ಆದಲ್ಲಿಂದ ಇಲ್ಲಿವರೆಗೂ ನಾವು ಈ ಸಿನಿಮಾದ ಕೆಲಸದಲ್ಲೇ ಓಡಾಡ್ತಾ ಇದ್ದೀವಿ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಂತ. ಆ್ಯಂಡ್ ನಾವು ಶುರುವಲ್ಲಿ ನಮ್ಮ ಪ್ರೊಡಕ್ಷನ್ ಆಗೋದಕ್ಕಿಂತ ಮುಂಚೆನೂ ನಾವು ಸಿನಿಮಾವನ್ನು ಜೊತೆಗಿಟ್ಕೊಂಡು ಎಲ್ಲ ನಡೆಸ್ತಾ ಬಂದ್ವಿ. ಸೊ ಈಗೀಗ ನಾವು ಶೂಟ್ಗಿಂತ ಮುಂಚೆ ಪ್ರೊಡಕ್ಷನ್ ಎಲ್ಲ ಕನ್ಫರ್ಮ್ ಮಾಡ್ಕೊಂಡಿದ್ದು ಹೊಸದಾಗಿ. ಸೊ ಅಲ್ಲಿಂದಲೇ ನಮ್ಮ ಜರ್ನಿ 1.5 ವರ್ಷದಿಂದನೇ ನಡೀತಾ ಇತ್ತು. ಸೊ ಇಟ್ ಇಸ್ ಬಿನ್ ವೆರಿ ವೆರಿ ಹೆಕ್ಟಿಕ್. ನಮಗೆ ನಾವು ಪ್ರೀವಿಯಸ್ ಪಾಪುಗೆ ಕೊಟ್ಟಷ್ಟು ಟೈಮು ಅದಕ್ಕೆ ನಾವು ಅಡುಗೆ ಮಾಡಿ ಹಾಕಿ ಅದೆಲ್ಲ ಮಾಡುವಂಥದ್ದು ಈ ಪಾಪುಗೆ ಮಾಡೋಕ್ಕಾಗಲಿಲ್ಲ. ಬಟ್ ಆಗೋಷ್ಟು ಎಷ್ಟು ಎಚ್ಚರ ಮಾಡ್ಕೋಬೋದು, ಎಷ್ಟು ಇದು ಮಾಡ್ಕೋಬೋದು ಮಾಡಿದ್ದೀವಿ. ಆದರೆ ಇವರು ಓಡಾಟ ನೋಡಿದ್ರೆ ಹೆದರಿಕೆ ಆಗುತ್ತೆ. ಕೆಲವೊಮ್ಮೆ ಅಲ್ಲಿ ಬ್ಲೌಸ್ ಸ್ಟಿಚ್ ಆಗಿಲ್ಲ ಅಂತ ಊರ್ವಶಿ ಅಮ್ಮನ ಇದಕ್ಕೆ ಹೋಗ್ತಾರೆ ಕ್ಯಾರವ್ಯಾನ್ಗೆ, ಇಲ್ಲಿಂದ ಅಲ್ಲಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಕೊಡ್ತಾರೆ, ಇಲ್ಲಿ ಪೇಮೆಂಟ್ಸ್ ಆಗಬೇಕು, ಅದು ಇದು ತಲೆಬಿಸಿಗಳಲ್ಲಿ ಓಡಾಡ್ತಾ ಇರ್ತಾರೆ. ಸೊ ಹೆದರಿಕೆ ಆಗುತ್ತೆ. ಬಟ್ ಈ ಸಾರಿ ಅಷ್ಟು ನಾವು ಇವರ ಆರೈಕೆ ಮಾಡೋಕ್ಕಾಗಲಿಲ್ಲ ಆ್ಯಕ್ಚುಲಿ. ಇಲ್ಲ, ನನ್ನ ಪ್ರಕಾರ ನಾನು ಹೇಳಿದ್ನಲ್ಲ, ದಿಸ್ ಈಸ್ ಮೈ ಪಾಸಿಟಿವ್ ಸ್ಪೇಸ್. ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಬಂದುಬಿಟ್ಟೆ. ನನಗೆ ಮನೇಲಿ ಇಷ್ಟ ಇಲ್ಲ. ನನಗೆ ಮನೇಲಿ ಕೂತ್ಕೊಂಡು ಮಳೆ ಬಂದುಬಿಡ್ತು ಮೇಡಮ್, ಇದಾಗೋಯ್ತು ಅದಾಗೋಯ್ತು ಅಂದರೆ ಟೆನ್ಷನ್ ಆಗಿಬಿಡುತ್ತೆ, ಸ್ಟ್ರೆಸ್ ಆಗುತ್ತೆ. ಇಲ್ಲಿ ಯಾವ ಸ್ಟ್ರೆಸ್ಸು ಇಲ್ಲ. ಅಫ್ಕೋರ್ಸ್ ಎಸ್, ಕೆಲವೊಂದು ಈಗ ಮ್ಯಾಮ್ದು ಬ್ಲೌಸು ಅವ್ರಿಗೆ ಫಿಟ್ಟಿಂಗ್ಸ್ ಇಲ್ಲ. ಈಗ ಅಂಥ ದೊಡ್ಡ ನಟಿನ ನಾವು ಕರ್ಕೊಂಡು ಬಂದಮೇಲೆ ಅವರಿಗೆ ಫಿಟ್ಟಿಂಗ್ಸ್ ಎಲ್ಲ ಕರೆಕ್ಟಾಗಿದ್ದು ಕಂಫರ್ಟಬಲ್ ಆಗಿದ್ದರೆ ಅವ್ರು ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ತೆರೆ ಮೇಲೆ. ಆ ಥರ ಚಿಕ್ಕ ಚಿಕ್ಕ ವಿಷಯಗಳು ಡಿಸ್ಟರ್ಬ್ ಆದಾಗ ನನಗೂ ಅದು ಸರಿ ಅನಿಸಲ್ಲ. ಸೊ ನಾನು ಓಡ್ತಾ ಇದ್ದೆ ಕಾಸ್ಟ್ಯೂಮರ್ ಹತ್ರ. ಅವಾಗ ಅವ್ರು ಹೆದ್ರುಕೊಂಡು ಕ್ಯಾರವೆನ್ ಹತ್ತಿ ಇಳಿದು ಓಡ್ತಾ ಇದ್ದೆ ನಾನು. ಅವಾಗೆಲ್ಲ ಅವರು ಇಲ್ಲ ನಿನಗೆಲ್ಲ ಓಡಬೇಡ ಅಂತ ಬೈತಾಯಿದ್ರು. ಬಟ್ ಖಂಡಿತ ನನಗೆ ಗೊತ್ತಾಗುತ್ತಲ್ಲ, ಅಂದರೆ ನಾನು ಹೇಳೋದೇನೆಂದರೆ ವೆನ್ ಐ ಆಮ್ ಇನ್ ಮೈ ಹ್ಯಾಪಿ ಸ್ಪೇಸ್ ಐ ಆಮ್ ಹ್ಯಾಪಿ. ನನ್ನ ಇಲ್ಲಿ ನನಗೇನು ನನ್ನ ಇಡೀ ಫ್ಯಾಮ್ಲಿ ಇಲ್ಲಿದ್ದಾರೆ, ನನ್ನ ಗಂಡ ಇಲ್ಲಿದ್ದಾರೆ, ನನ್ನ ಮಗುನ ನಾನು ಪ್ರತಿದಿನ ಕರ್ಕೊಂಡು ಬರ್ತಾ ಇರಲಿಲ್ಲ ಸೆಟ್ಟಿಗೆ. ಬಟ್ ಮನೆಯಲ್ಲಿ ಮೈ ನ್ಯಾನಿ ಇಸ್ ದೇ, ಶಿ ಇಸ್ ಟೇಕನ್ ಕೇರ್. ನಾವು ಕ್ಯಾಮ್ರಾದಲ್ಲಿ ನೋಡ್ತಾ ಇರ್ತೀವಿ. ಮಧ್ಯಾಹ್ನ ಹೋಗಿ ಒಂದು ವಿಸಿಟ್ ಹಾಕಿ ಅವ್ಳಿಗೊಂದು ಸ್ವಲ್ಪ ಊಟ ಮಾಡಿಸಿ ಬಂದುಬಿಡ್ತಾ ಇದ್ದೆ ನಾನು ಲಂಚ್ ಬ್ರೇಕಲ್ಲಿ. ಸೊ ಇಲ್ಲೂ ಮ್ಯಾನೇಜ್ ಮಾಡಿಕೊಂಡು ಅಲ್ಲೂ ಮ್ಯಾನೇಜ್ ಮಾಡಿಕೊಂಡು ಅದೊಂಥರ ಚೆನ್ನಾಗೇ ಇತ್ತು. ನಾನು ತುಂಬ ಸ್ಟ್ರೆಸ್ ಅಂತ ಅಂದ್ಕೊಳ್ಳೋ. ಬಟ್ ಖಂಡಿತ ಒಂದು ಫಿನಾನ್ಷಿಯಲ್ ಸ್ಟ್ರೆಸ್, ಒಂದೊಂದು ಸತಿ ಡಿಲೇ ಆಗುತ್ತೆ, ಮಳೆ ಬಂದುಬಿಡುತ್ತೆ, ಈ ಥರದ್ದೆಲ್ಲ ಆದಾಗ ಇಟ್ ಈಸ್ ಸ್ಟ್ರೆಸ್ಫುಲ್. ಬಟ್ ಮ್ಯಾನೇಜ್ ಮಾಡಿದ್ವಿ. ದೇವರು ನಮ್ಮ ಕೈ ಬಿಡಲಿಲ್ಲ, ಚೆನ್ನಾಗೇ ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಹರ್ಷಿಕಾಗೆ ಭುವನ್ ಅವರ ಮಾತುಗಳು. ಕ್ಯಾಂಪರ್ಸನ್ ಪಳನಿ ಜೊತೆಗೆ ವಿಜಯ್ ಪಟ್ಟದಾರ, ಏಷ್ಯನ್ ನ್ಯೂಸ್, ಬೆಂಗಳೂರು.